ಎಸ್, ಮಹೇಶ್ ರೆಡ್ಡಿ ಅವರು ಜೈಲಿನ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೀತಾವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮಹೇಶ್ ರೆಡ್ಡಿ ಅವರೇ, ಈಗ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೋಣ. ದರ್ಶನ್ ಅವರಿಗೆ ಒಳ್ಳೆ ಬೆಡ್ ಬರುತ್ತೆ, ರಾತ್ರಿ ಆದರೆ ಒಳ್ಳೆ ಊಟ ಬರುತ್ತಂತೆ, ಇನ್ನೇನೋ ಸಿಗರೇಟ್ ಎಲ್ಲ ಕೊಡ್ತಾರಂತೆ. ಈ ನೀವು ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರಲ್ಲಿ ಇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಬೇರೆ ಕೈದಿಗಳಿಗೆ ಈ ರೀತಿಯಾದಂಥ ಒಳ್ಳೆ ಏನು ಬೆಡ್ ಕೊಡೋದು, ಸಿಗರೇಟ್ ಕೊಡೋದು ಅದೆಲ್ಲ ನೋಡಿದ್ದೀರಾ ನೀವು? AGGP ಪೋಲ್ ಅವರು ಇರ್ತಾರೆ, ಅವ್ರಿಗೆ ಮಾತ್ರ ಬೆಡ್ಡು ಕಾಟು ಎಲ್ಲ ಇತ್ತು. ಆನಂತರ ಈಗ ನಮಗೆ ಒಂದು ಫೋನ್ ಅಂತ ಕೊಡ್ತಾರೆ. ಫೋನ್ ಅಂದರೆ ಈಗ ಯಾರು ಮಾತಾಡಬೇಕು ಅಂದಾಗ ಪೊಲೀಸವರು ಫೋನ್ ಮಾಡಿ ಈಗ ನಿಮ್ಮ ನಂಬರ್ ಏನಾಗಬೇಕು, ಈಗ ನಾನು ಹೋಗಿ ನನಗೆ ಫೋನ್ ಮಾಡಿಕೊಡಿ ಅಂದರೆ ಏನಾಗಬೇಕು ನನ್ನ ಹೆಂಡತಿಗೆ ಅಂತ ಹೇಳ್ತೀನಿ. ಅವ್ರ ನಂಬರ್ ಹೇಳಿದಾಗ ಅವ್ರು ಲೌಡ್ ಸ್ಪೀಕರ್ ಹಾಕಿ ಹಿಂಗೆ ಮುಂದಕ್ಕೆ ಇಡ್ತಾರೆ ಅಷ್ಟೇ. ನಾವು ಮಾತಾಡಿದ್ಮೇಲೆ 10 ಮಿನಿಟ್ಸ್ ಆದಮೇಲೆ ಕಟ್ ಮಾಡಿಬಿಡ್ತಾರೆ. ಆದರೆ ಅಮೃತ್ ಪೋಲ್ ಅವ್ರ ಹೆಸರು, ಅಮೃತ್ ಪೋಲ್ಗೆ ADGP ಅಮೃತ್ ಪೋಲ್ಗೆ ಅವರು ತಪ್ಪು ಮಾಡಿ ಜೈಲಿಗೆ ಬಂದಿದ್ದು ನಿಮ್ಗೆ ಗೊತ್ತಿದೆ. ಪೊಲೀಸವ್ರ ಹತ್ರ ಲಂಚ ತೊಗೊಂಡು ಬಂದಿದ್ದಾಗ ಅವ್ರಿಗೆ ಗಂಟೆಗಟ್ಟಲೆ ಫೋನ್ ಹೆಂಗೆ ಕೊಡ್ತೀರಾ? ಸರ್ಕಾರಿ ಫೋನು ಗಂಟೆಗಟ್ಟಲೆ ಮಾತಾಡೋದು ಯಾಕೆ? ನಿಮಗೆಲ್ಲ ಕಾಣಿಸಿಲ್ವಾ? ಜೈಲರ್ ಕಾಣಿಸಿಲ್ವಾ? ಅಲ್ಲಿರೋ ಸಿಬ್ಬಂದಿಗಳು ಕಾಣಿಸಿಲ್ವಾ? ಯಾಕೆ? ಅವ್ರಿಂದೆ ಅವರು ವಾಕ್ ಮಾಡ್ತಾಯಿದ್ರೆ ಅವರಿಂದೆ ನಮ್ಮ ಸಿಬ್ಬಂದಿಗಳು ಏನು ನಮ್ಮ ಜೈಲ್ ಸಿಬ್ಬಂದಿ ಅವ್ರ ಜೊತೆ ವಾಕ್ ಮಾಡೋದೇನಿದೆ, ಅವ್ರ ಹತ್ರ ಮಾತಾಡೋದೇನಿದೆ, ಅವ್ರನ್ನ ಇನ್ನು ಮಿಕ್ಕಿದ ಕೈದಿಗಳನ್ನೆಲ್ಲ ಒಳಗಡೆ ಇಡೋದು, ಅವ್ರು ಮಾತ್ರ ಆಚೆ ಓಡಾಡೋಕ್ಕೆ ಹೆಂಗೆ ಬಿಡ್ತೀರಾ? ನನಗೇನು ರೂಲ್ಸ್ ಇದೆ ಅದೇ ಅವ್ರಿಗೂ ಇರಬೇಕಲ್ವಾ? ಯಾಕೆ ತಾರತಮ್ಯ? ಹಂಗಾದರೆ ಅಲ್ಲಿ ನಡೀತಾ ಇರೋದು ಒಂದು ಏನು ದುಡ್ಡಿಗೆ, ಇನ್ನೊಂದು ಇಂಪ್ಲುಯೆನ್ಸ್ಗೆ, ಅಂದರೆ ನನ್ನ ಪವರ್ಗೆ. ನಾನು ADGP ಆಗಿದ್ದೆ, ನಾನು ಏನು ಬೇಕಾದರೂ ನಾನು ತಪ್ಪು ಮಾಡಿಬಿಟ್ಟು ನಾನು ಜೈಲಲ್ಲಿ ಹೆಂಗೆ ಬೇಕಾದರೂ ಇರಬೇಕು ಅಂದರೆ ಹಾಗಾದರೆ 2 ಕಾನೂನು ಇದೆಯಲ್ವಾ? ನಮ್ಗೆ 2 ಕಾನೂನು ಇದ್ದಾಯ್ತಲ್ಲ. ಎಲ್ಲರಿಗೂ ಒಂದೇ ಕಾನೂನು ಅಂದಿದ್ರೆ ನಾನು ಹೆಂಗೆ ಇರಬೇಕಾಯ್ತು, ಅವ್ರು ಹಂಗೆ ಇರಬೇಕಾಯ್ತು. ಅವ್ರನ್ನ ಬಿಟ್ಟು ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅವ್ರು ಲಾಕೇ ಮಾಡ್ತಾ ಇರಲಿಲ್ಲ. ಇನ್ನು ಮಿಕ್ಕಿದವ್ರೆಲ್ಲ ಯಾಕೆ ಲಾಕ್ ಮಾಡ್ತೀರಾ? ಅವ್ರನ್ನೂ ಬಿಟ್ಬಿಡಿ. ಅದು ಇರಲಿಲ್ಲ. ಹಾಗಾಗಿ ಯಾಕೆ ನಾನು ಉದಾಹರಣೆಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಆ ರೀತಿಯಲ್ಲಿ ನಡೀತಾ ಇತ್ತು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಅವ್ರು ವಾಕ್ ಮಾಡ್ತಾಯಿದ್ರೆ ಅವರಿಂದ ಡಿಪಾರ್ಟ್ಮೆಂಟ್ ಅದೇ ಒಳ್ಳೊಳ್ಳೆ ಹೆಸರುಗಳು ಹೇಳೋದು ಬೇಡ, ಅವರಿಂದ ಮಾತಾಡ್ಕೊಂಡು ಅವ್ರ ಟೈಮ್ ಪಾಸ್, ಅವ್ರಿಗೆ ಒಂಥರ ಏನು ಜೊತೆಯಲ್ಲಿ ಮಾತಾಡಿಕೊಂಡು ಅಜ್ಜೆ ಇಡೋ ಲೆಕ್ಕಾಚಾರ, ಇದೆಷ್ಟು ಮಾತ್ರ ಸಮಂಜಸ? ಸೊ ಅವ್ರಿಗೂ ಒಳ್ಳೆ ಊಟ ಬರ್ತಿತ್ತು ಅಂತ ಅನಿಸುತ್ತಾಗಾದ್ರೆ ಅವ್ರಿಗೆ 4 ಜನ ಅಸಿಸ್ಟೆಂಟ್ಗಳು ಇಲ್ಲಿ ಬಂದಿದ್ರಲ್ಲ ಇಲ್ಲಿ ಬಂದಿರ್ತಾರಲ್ಲ, ಅವ್ರಿಗೆ 4 ಜನ, ಒಬ್ಬರು ಟಿಫನ್ ತೊಗೊಂಬರ್ಬೇಕು, ಅವ್ರಿಗೆ ಹಾಕ್ಕೊಡ್ಬೇಕು, ಅವ್ರಿಗೆ ತೊಟ್ಟೆ ತೊಳ್ಕೊಡ್ಬೇಕು, ತಟ್ಟೆ ತಿಂದ ಮೇಲೆ ತೊಳಿಬೇಕು, ಗ್ಲಾಸ್ ತೊಳಿಬೇಕು, ತೊಳೆದು ಆ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗ್ನ ಎತ್ಕೊಂಡು ಅವ್ರು ಡ್ರೈವರ್ ಇರ್ತಾರೋ ಇಲ್ಲ ಯಾರು ತಂದಿರ್ತಾರೋ ಅವ್ರಿಗೆ ಎತ್ಕೊಂಡು ವಾಪಸ್ ಕೊಡಬೇಕು. ತಿರ್ಗಾ ಮಧ್ಯಾಹ್ನ ಊಟ ಬರುತ್ತೆ, ಮಧ್ಯಾಹ್ನ ಊಟ ಬಂತು ಅಂದಿದ ತಕ್ಷಣ ಓಡ್ಬೇಕು. ಇಲ್ಲಿರೋನು ಅಮೃತ್ ಪಾಲ್ ಊಟ ಬಂತು ಅಂದರೆ ಓಡಬೇಕು, ಅವ್ನು ತೊಗೊಂಬರ್ಬೇಕು. ತಿರ್ಗಾ ಅವನಿಗೆ ಅವ್ರಿಗೆ ಬಿಸಿ ಊಟ ಇಡಬೇಕು. ಇಟ್ಟು ತಿಂದಾದ್ಮೇಲೆ ಅವ್ರ ಪ್ಲೇಟೆಲ್ಲ ತೊಳೆದು ಬಾಕ್ಸ್ ತೊಳೆದು ತಿರ್ಗಿ ಎತ್ಕೊಂಡು ಓಡೋಗಿ ಅವ್ರು ಕೊಡಬೇಕು. ತಿರ್ಗಾ ರಾತ್ರಿ ಸೇಮ್ ಸಿಸ್ಟಮ್. 3 ಹೊತ್ತಿಗೆ 2 ರಿಂದ 3 ಜನ ಅವ್ರಿಗೆ ಏನು ಕೆಲಸಗಾರರು ಅಂತಾರೋ ಇಲ್ಲ ಅಂದರೆ ಅವ್ರಿಗೆ ಇನ್ನೊಂದು ರೀತಿ ಹೇಳೋದು ನನಗೆ ಗೊತ್ತಿಲ್ಲ. ಆ ರೀತಿ ಎಲ್ಲ ನಡೀತಾ ಇದೆ. ಅದು ನಮ್ಮ ಕಣ್ಣು ಮುಂದೆ ನಡೆದಿದೆ. ನಾನು ಸಿಬ್ಬಂದಿಗಳಿಗೆ ಕೇಳಿದ್ದೀನಿ, ನಾನು ಏನು ಸರ್ ಇದೆಲ್ಲ ಅವತಾರ ಹಿಂಗೆ ಇದೆಯಲ್ಲ, ಯಾಕೆ ಅವ್ರಿಗೆ ADGP ಆದರೆ ಅವ್ರೇನು ತಪ್ಪು ಮಾಡಿಲ್ವಾ? ಇಲ್ಲ, ನಮ್ಗೆ ದೊಡ್ಡ ಸಾಹೇಬ್ರು. ಯಾರಿಗೆ ದೊಡ್ಡ ಸಾಹೇಬ್ರಪ್ಪ? ತಪ್ಪು ಮಾಡಿದ ಮೇಲೆ ಪ್ರಧಾನಮಂತ್ರಿನೂ ಒಂದೇ, ನಾರ್ಮಲ್ ಮನುಷ್ಯನೂ ಒಂದೇ, ಅವ್ರಿಗೂ ಒಂದೇ ಕೇಸೇ, ಪ್ರಧಾನಮಂತ್ರಿಗೂ ಒಂದೇ ಕೇಸ್ ಬರುತ್ತೆ. ಆದರೆ ಅವ್ರಿಗೆ ಮೇಲೆ ಕೇಸ್ ಹಾಕ್ಬೇಕಂದ್ರೆ ರಾಷ್ಟ್ರಪತಿಯಿಂದ ತೊಗೊಬೋದು, ಅಷ್ಟು ಬಿಟ್ಟರೆ ಎಲ್ಲ ಒಂದೇ ಅಲ್ವಾ ಸರ್? ಯಾಕೆ ತಾರತಮ್ಯ ಬೇಕಾಗಿರಲಿಲ್ಲ. ತಾರತಮ್ಯ ಇದೆಯಲ್ಲ ಜೈಲಲ್ಲಿ, ಇಲ್ಲ ಅಂತ ಹೇಳಿ ಅವರು ಇರೋದು ನಿಜ. ಅದಕ್ಕೆ ನಾವು ನಿಜಗಳನ್ನ ಮಾತಾಡೋಣ. ನಿಜನೇ ಅದು ಆಗಿದ್ದು, ಇದೆಲ್ಲ ನಿಜ. ನಾನೇನು ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಊಟ ಅವರಿಗೆ ಸರಿಯಾಗಿ ಸೇರ್ತಾ ಇಲ್ಲ, ಭಾಳ ಸೊರಗು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಪದೇ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದು, ಮನೆ ಊಟ ಬೇಕು ಅಂತ ಹೇಳೋದು ನಾವು ಗಮನಿಸಿದ್ವಿ. ಅಂದರೆ ಜೈಲಿನ ಊಟದ ವ್ಯವಸ್ಥೆ ಹೇಗಿರುತ್ತೆ ಸರ್? ಅಷ್ಟು ಚೆನ್ನಾಗಿ ಕೊಡಲ್ವಾ ಜೈಲಿನಲ್ಲಿ? ಆ ಮೆನ್ಯೂ ಹೇಗಿರುತ್ತೆ ಊಟದ್ದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ? ಸರ್, ನಾರ್ಮಲ್ ಜನಕ್ಕೆ, ಯಾಕಂದರೆ ನಾವು ದರ್ಶನ ಇದ್ದಾಗ ನಾವು ನೋಡಿಲ್ಲ, ದರ್ಶನ್ ಬಗ್ಗೆ ನಾವು ಮಾತಾಡೋದು ಸಮಂಜಸ ಅಲ್ಲ. ನನಗೆ ಗೊತ್ತಿರೋ ಜೈಲು ವಿಷಯಗಳು ಮಾತ್ರ ಹೇಳಬಲ್ಲೆ. ಜೈಲಲ್ಲಿ ಏನಂದರೆ ಸಾಮಾನ್ಯವಾಗಿ ಒಬ್ಬ ಕಾನ್ಸ್ಟೇಬಲ್ ತಪ್ಪು ಮಾಡಿ ಬಂದವನಿಗೆ ಸ್ಪೆಷಲ್ ಊಟ ಬರುತ್ತೆ. ಸ್ಪೆಷಲ್ ಊಟ ರಾತ್ರಿ 7:30ಯಿಂದ 8:30 ಒಳಗಡೆ ಬರುತ್ತೆ. ಮಾಮೂಲಿ ಅವರಿಗೆ 4:15 5 ಗಂಟೆಗೆ 5:05 ಊಟ ಹಾಕ್ಬಿಡ್ತಾರೆ. ಊಟ ಆಗಿ 7 ಗಂಟೆಗೆ ಕ್ಲೋಸ್ ಆಗೋಗುತ್ತೆ. ಈ ಯಾರು ಸ್ಪೆಷಲ್ ಅನ್ಸ್ಕೊತಾರೋ ಅವರಿಗೆ ಎಲ್ಲಿಂದ ಊಟ ಬರುತ್ತೋ ನನಗಂತೂ ಗೊತ್ತಿಲ್ಲ. ಅವ್ರಿಗೊಂದು ಕ್ಯಾರಿಯರ್ ಬರುತ್ತೆ, ಕ್ಯಾರಿಯರಲ್ಲಿ ಸ್ವಚ್ಛವಾಗಿ ಕ್ಲೀನಾಗಿ ಊಟ ಬರುತ್ತೆ. ಅಲ್ಲಿಂದಾನೆ, ಎಲ್ಲಿ ನಮ್ಮ ಜೈಲಿಂದಾನೇ ಊಟ ಬರುತ್ತೆ, ಜೈಲು ಊಟನೇ ಚೆನ್ನಾಗಿರುತ್ತೆ. ಅವ್ರು ಹಾಕ್ಕೊಂಡು ತಿನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನನಗೂ ತಿನ್ನು ಅಂತ ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಣ್ಣ ನಿಮ್ಮಂಥವ್ರು ಹೋರಾಟಗಾರರು ಇರಬೇಕು, ಬರ್ರಣ್ಣ ಊಟ ಸ್ವಲ್ಪ ತಿನ್ನೋಣ ಅಂತ ನನಗೆ ಬಿಡಲೇ ಇಲ್ಲ. ಲಾಸ್ಟಿಗೆ ಒಂದಷ್ಟು ಮಿಚ್ಚರು ಕೊಟ್ಟರು, ನಾನು ಊಟ ಮಾಡಲಿಲ್ಲ. ನನಗೆ ಬೇಡಣ್ಣ, ನನಗೆ
ಏನು ಊಟ ಬೇಡ ಇದೊತ್ತು ಕೊಟ್ಟಿರೋ ತಿನ್ನೋಣ ನಾವು ಯಾಕಂದ್ರೆ ನಮಗೆ ರಾಜ್ಯಾಧ್ಯಕ್ಷರು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ ನಮ್ಗೆ ಏನರಲ್ಲಿ ಇದ್ರೆ ಅದ್ರಲ್ಲಿ ಬದುಕಬೇಕು ನಾವು ಅನ್ನೋದು ಅದು ಬದುಕೋದು ನಮ್ಗೆ ಆ ಅಭ್ಯಾಸ ಆಗಿದೆ. ಹಾಗಾಗಿ ಅವರು ಬಲವಂತಕ್ಕೆ ಒಂದಷ್ಟು ಮಿಕ್ಚರ್ ತೆಗೆದು ಬಾಯಿಗೆ ಹಾಕ್ಕೊಂಡಿದ್ದೀರಿ. ಅದು ಬಿಟ್ಟರೆ ನಾವೇನು ಇನ್ನೇನಕ್ಕೂ ನಾವು ಮುಂದಕ್ಕೆ ಕೈ ಇಡಲಿಲ್ಲ. ಗೊತ್ತಾಯಿತು ವಿಷಯಗಳು ಗೊತ್ತಾಗ ಅವ್ರನ್ನೂ ಕೇಳಿದೆ, ಯಾಕಣ್ಣ ಅವ್ರಿಗೊಂಥರ ಊಟ ನಿಮ್ಗೊಂಥರ ಊಟ ಇನ್ನೊಬ್ರಿಗೆ ಇನ್ನೊಂದು ಥರ ಊಟ ಅಂತ. ಅವ್ರಿಗೆ ಜವಾಬು ಕೊಡಲಿಲ್ಲ. ಅಲ್ಲಿಗೆ ಇದೆಯಲ್ಲ ಸ್ಪೆಷಲ್ ಅನ್ನೋ ಊಟ ಇದೆಯಲ್ಲ ಜೈಲಲ್ಲಿ, ಇಲ್ಲ ಅಂತೇನಿಲ್ವಲ್ಲ. ಈಗ ಮಟನ್ ಸಾರು ಅನ್ನೋದನ್ನ ಮರ್ಚಿಕೆ ಈ ಕಡೆ ಬಂದುಬಿಟ್ರೆ ಅಂತೂ ಚಿಕನ್ ಸಾರು ಅಂತ ಒಂದು ಸಾರು ಬರುತ್ತೆ, ಪೀಸ್ ನೋಡಲಿಲ್ಲ, ಹಂಗಿರುತ್ತೆ ಅದೆಲ್ಲ. ಅದು ಶುಕ್ರವಾರ ಎಲ್ಲ ಹೇಳಿದ್ದಾರೆ, ನಾನು ಜೊತೆಲಿ ಕೂತ್ಕೊಂಡು ಅಣ್ಣ ಇದ್ರ ಬಗ್ಗೆ ನೀವು ಆಚೆ ಹೋಗಿ ಮಾತಾಡಬೇಕು, ಇದನ್ನೆಲ್ಲ ಎತ್ತಬೇಕು ಧ್ವನಿ. ಆ ದಿನಗಳಲ್ಲಿ ನಮ್ಮ ಧ್ವನಿ ಎತ್ತಿದ್ರೆ ಯಾರು ಮೀಡಿಯಾದವ್ರು ಕೇಳೋರು ಇರಲಿಲ್ಲ ಸರ್. ಈ ದಿನ ದರ್ಶನದ ಆಚೆ ಬಂದಿದೆ, ಹಂಗಾಗಿ ಎಲ್ಲರೂ ಎತ್ತುತ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎದ್ದೋಗ್ಬೇಕಷ್ಟೇ. ಹಾಗಾಗಿ ಅದು ನಿಜಗಳು. ಈಗ ನಾವು ಏನೇನು ಹೇಳಿದ್ರು ಇದರಲ್ಲಿ ಗುಳ್ಗಿಂಚಿ ಅಷ್ಟು ಸುಳ್ಳಿಲ್ಲ. ಏನು ನಡೆದಿದೆಯೋ ಆ ಸತ್ಯತೆಗಳನ್ನ ಬಿಚ್ಚಿಟ್ಟಿದ್ದೀನಿ ಅಷ್ಟೇ. ಇನ್ನು ದಿನಗಳಲ್ಲಿ ತಿಂಗಳಾನ್ಗಟ್ಟಲೆ ಇರೋರಿಗೆ ಇನ್ನೂ ಮಾಹಿತಿ ಇರ್ಬೋದು. ನಾವು 3 ದಿವಸ ಇರೋದ್ರಿಂದ ನಾವು ಎಷ್ಟಾದಷ್ಟು ನಾವು ಮಾಡಿ ಅದನ್ನ ನಾನು ಬರೆದು ಇಟ್ಟಿದ್ದೀನಿ. ಏನೇನು ಜೈಲಲ್ಲಿ ಏನೇನು ನಡೀತದೆ, ಹೆಂಗೆ ನಡೀತದೆ ಅನ್ನೋ ನಾನು ಬರೆದು ಇಟ್ಟಿದ್ದೀನಿ. ಆ ಮಟ್ಟಕ್ಕೆ ಬರೆದು ಅದನ್ನ ಒಂದು ದಿವಸ ಇಲ್ಲ ಒಂದು ದಿವಸ ತೆಗಿಬೇಕು ಅನ್ನೋ ಒಂದು ಆಸೆನೂ ಇದೆ. ಜೈಲಲ್ಲಿ ಸರ್, ಜೈಲಲ್ಲಿ ಈ ರೌಡಿಸಮ್ ವರ್ಕ್ ಆಗುತ್ತಾ, ದುಡ್ಡು ವರ್ಕ್ ಆಗುತ್ತಾ ಸರ್? ದುಡ್ಡಿರೋರಿಗೆ ಒಂಥರ, ರೌಡಿಸಮ್ ಮಾಡೋರು ಸ್ವಲ್ಪ ಜನನೇ ಇರ್ತಾರೆ. ಸ್ವಲ್ಪ ಜನ ಇರೋದ್ರಿಂದ ದುಡ್ಡಿರೋರಿಗೆ ಬೆಲೆ. ರೌಡಿಸಮ್ ಮಾಡೋರು ಸ್ವಲ್ಪ ಜನ ಅವ್ರನ್ನ ಆಲ್ರೆಡಿ ಬಿಂಬಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕೂ ಹೋಗೋದಿಲ್ಲ, ಡಿಪಾರ್ಟ್ಮೆಂಟು ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ದುಡ್ಡಿದ್ರೆ ನೀವು ಈಸಿಯಾಗಿರ್ತೀರ. ದುಡ್ಡಿಲ್ಲ ಅಂದರೆ ನಮಗೇನೋ ಇದು ನಮ್ಮ KRS T-Set ಬೆಂಬಲದಿಂದ ನಮ್ಮನ್ನೇನು ಚೆನ್ನಾಗೇ ನೋಡಿಕೊಂಡ್ರು, ಇಲ್ಲ ಅಂತ ಹೇಳಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲದಿದ್ದು ಹೇಳೋದು ನಾವು ತಪ್ಪಾಗ್ತದೆ. ಬಟ್ ದುಡ್ಡಿಲ್ಲ ಅಂದರೆ ತುಂಬ ಕಾಟ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ಅವರೇ ಬಾತ್ರೂಮ್ ತೊಳಿಬೇಕಾಗ್ತದೆ, ಅದೇ ಬಕೆಟ್ ಎತ್ಕೊಳ್ಬೇಕಾಗ್ತದೆ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕಾಗ್ತದೆ, ಬೇರೆಯವ್ರ ಬಟ್ಟೆ ಎಲ್ಲ ಒಗಿಬೇಕಾಗ್ತದೆ. ಯಾರ್ಯಾರು ಅಲ್ಲಿ ಸ್ವಲ್ಪ ಇಂಪ್ಲುಯೆನ್ಸ್ ಅಂತಾರೆ ಅವ್ರ ಬಟ್ಟೆ ಎಲ್ಲ ಒಗಿಬೇಕಾಗ್ತದೆ ಬೇರೆಯವರು. ಇಷ್ಟು ರೀತಿಗಿದೆ. ನಮ್ಮನ್ನಂಥವ್ರೆಲ್ಲ ಕೇಳಿದ್ರೆ ನಾವು ವಿರುದ್ಧವಾಗಿ ಬೀಳ್ತಾ ಇದ್ರಿ. ಜೈಲೊಳಗಡೆ ಆಗಿದ್ರು ನಾವು ಹೋರಾಟ ಮಾಡೋಕ್ಕೆ ಹೋಗಿದ್ರಿ, ಅಲ್ಲೂ ಹೋರಾಟ ಮಾಡ್ತಾಯಿದ್ರಿ. ಬಟ್ ನಮ್ಮನ್ನೇನು ಆ ಥರ ನಡೆಸ್ಕೊಂಡ್ಲೂ ಇಲ್ಲ. ನಡೆದಿರೋದು ಮಾತ್ರ ಹೇಳ್ತಾಯಿದ್ರು. ನಮ್ಮನ್ನು ಚೆನ್ನಾಗೇ ನೋಡ್ಕೊಂಡು ಕಳಿಸಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆಚೆ ಬರೋವಾಗೂ ಅಷ್ಟೇ ನಮ್ಮನ್ನು ವೆಯ್ಟ್ ಮಾಡಿಸಿಲ್ಲ, ನೀವು ಹೋಗಿ ಮಹೇಶ್ ಅಂತ ಕಳಿಸಿದ್ದಾರೆ. ಹಾಗಾಗಿ ಅಷ್ಟು ನಡೆಯೋದಂತ ನಿಜ ಜೈಲಿಗೆ. ಏನು ಜೈಲಿನಲ್ಲಿ ಗ್ಯಾಂಗ್ ವಾರ್ಗಳಾಗ್ತವೆ ಅನ್ನೋ ಸುದ್ದಿ ಇದೆ ಸರ್. 2 ಗುಂಪುಗಳ ಮಧ್ಯೆ ಹೊಡೆದಾಟ ಎಲ್ಲ ಆಗ್ತವೆ ಅನ್ನೋದು ಕೇಳಿರುವಂಥ ಸುದ್ದಿ. ನೀವೇನಾದರೂ ನೋಡಿದ್ದೀರಾ ಸರ್? ನಾವು ನಮ್ಮ ಕ್ವಾರಂಟೈನ್ ಜೈಲಲ್ಲಿ, ಯಾಕಂದರೆ ಹಳಬರು ಯಾರೂ ಇರೋದಿಲ್ಲ, ಒಂದು 4-5 ಜನ ಹೇಳ್ದನಲ್ಲ ನಿಮ್ಗೆ ಕಾಲ್ಸೆ 4 ಜನ ಸಹ ಕೈದಿಗಳನ್ನ ನೋಡ್ಕೊಳೋದಕ್ಕೆ ಇಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ವಾರ ಆಗಿರೋದು ನಾವು ಕಣ್ಣಾರೆ ನೋಡಿಲ್ಲ. ಆದರೆ ಅವ್ರನ್ನ ಈ ತುಂಬ ಜನ ಇದ್ದವ್ರನ್ನ ಅವ್ರನ್ನೊಂಥರ ನೋಡಿದ್ರೂ ಅವ್ರೊಂಥರ ಜಗಳಕ್ಕೆ ಬರ್ತಾರೆ. ಆಮೇಲೆ ಅವ್ರು ಮಾತಾಡ್ಸಿದ್ರೆ ಒಂಥರ ಜಗಳಕ್ಕೆ ಬರ್ತಾರೆ. ಅದೊಂಥರ ವಿಚಿತ್ರವಾಗಿ ನಡ್ಕೊತಾ ಇರ್ತಾರೆ. ಅದಕ್ಕೆ ನಾನಂತೂ ಯಾರಿಗೂ ಮಾತಾಡ್ಸೋಕ್ಕೆ ಹೋಗಿಲ್ಲ, ಯಾರ ಹತ್ರನೂ ಒಂದು ಫ್ರೆಂಡ್ಶಿಪ್ಪು ಮಾಡೋಕ್ಕೆ ಹೋಗಲಿಲ್ಲ. ನಾನು ಹೋಗಿದ್ದೀನಿ, ನಾನು ಏನು ಮೇಲೆ ಹೋಗಿದ್ದೀನಿ, ಆಚೆ ಒಂದು ಏನು ಮಾಡಬೇಕು ಅನ್ನೋ ವಿಷಯದಲ್ಲೇ ಇದ್ದೆ. ಅದು ಬಿಟ್ಟರೆ ನಾನು ಇನ್ನೇನೂ ಮಾಡಲಿಲ್ಲ. ಅದು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದಿದ್ದು 3 ದಿವಸದಿಂದ ಅಷ್ಟೊಂದು. ಯಾಕಂದರೆ ನಮ್ಗೆ ಈ ಕಡೆ VIP ಸೆಲ್ಲಲ್ಲಿ ಇದ್ದಿದ್ದರಿಂದ ನಮಗೇನು ಅಷ್ಟೊಂದು ಇದು ಮಾಡಲಿಲ್ಲ. ನಾವು ಆಚೆ ಆರಾಮಾಗಿ ಬಂದಿದ್ದೀವಿ. ಈಗ ಹಳೆ ಕೈದಿಗಳು, ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹಳೆ ಕೈದಿಗಳು ನಿಮ್ಗೆ ಯಾರಾದರೂ ಸಿಕ್ಕಿದ್ರಾ? ಅವರ ಒಂದು ಅನುಭವ, ವಿಚಿತ್ರವಾದಂಥ ಘಟನೆಗಳನ್ನು ಜೈಲಿನಲ್ಲಿ ಆಗಿರೋದನ್ನು ಏನಾದರೂ ಹಂಚ್ಕೊಂಡ್ರಾ ನಿಮ್ಮ ಜೊತೆಗೆ? ಸರ್, ನಾನು ಹೋದಾಗ ಹಳೆ ಕೈದಿಗಳು ಯಾರೂ ಇರಲಿಲ್ಲ. ನನಗೆ ಸಿಕ್ಕಿದ್ದು ಇವರು ಯಾರು ಸೋಕಾಲ್ಡ್ ಏನು ನಮ್ಮ ಡಿಜಿಟಲ್ ಯುಗದಲ್ಲಿ ನಾವು ದುಡ್ಡನ್ನು ಒಂಥರ ಆನ್ಲೈನ್ ಮುಖಾಂತರ ಕೊಳ್ಳೆ ಹೊಡಿತಾರಲ್ವ, ಅಂಥವ್ರು 1-2-3 ಸಿಕ್ಕಿದ್ರು. ಈ ಶ್ರೀ ಅಂತ ಇದ್ರಲ್ಲ, ಅಂಥ ಗ್ಯಾಂಗ್ ಅಂದರೆ ಆ ಥರ ವ್ಯಕ್ತಿಗಳು. ಶ್ರೀ ಅಲ್ಲ, ಆ ಥರ ವ್ಯಕ್ತಿ ಒಬ್ಬ, ಮತ್ತು ಇನ್ನೊಬ್ಬ ಅದೇ ಥರ ಒಂದು ಯಾವುದೋ ಗೌರ್ಮೆಂಟಲ್ಲಿ ಟ್ಯಾಕ್ಸಲ್ಲಿ ಹೊಡೆದಿದ್ದೊಂದು 12 ಲಕ್ಷದ ಒಬ್ಬ ಬಂದಿದ್ದ. ಅವ್ರು ಬಿಟ್ಟರೆ ಇನ್ಯಾರು ನಮ್ಮ ಸಲಗಳಲ್ಲಿ ಇರಲಿಲ್ಲ. ಅವರಿಬ್ಬರೇ ನಮ್ಮ ಜೊತೆಯಲ್ಲಿ, ಅಂದರೆ ಅವರು ಇನ್ನೊಂದು 4 ಜನ ಇದ್ದರು. ಅವ್ರು ಬಿಟ್ಟರೆ ಇನ್ಯಾರು ಆ ಥರ ವ್ಯಕ್ತಿಗಳಿರಲಿಲ್ಲ. ಅವರು ಬಂದಾಗ ಅವರೆಲ್ಲ ಹೇಳಿದ್ರು, ಅವ್ರನ್ನ ಮಾಡಿದ್ದು ಇನ್ನೊಂದೆಲ್ಲ ಹೇಳ್ತಾ ಅವರಷ್ಟು ಅವರೇ ಮಾತಾಡ್ಕೊತಾ ಇರ್ತಾರೆ. ನಾವು ಯಾರನ್ನೂ ಮಾತಾಡ್ಸೋಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಾವು ಹೋರಾಟದಿಂದ ಮುಖಾಂತರ ಹೋಗಿದ್ದರಿಂದ ನನಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾನು ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಹೋಗಿರಲಿಲ್ಲ. ನನ್ನ ಸೆಲ್ಲಲ್ಲಿ ಇದ್ದಿದ್ದು ಒಂದು 4 ಜನ ಪೊಲೀಸು, ಇವರು ಯಾರು ಒಂದು ಸರ್ವೇಯರ್, BDS ಸರ್ವೇಯರ್ ಇದ್ದ, ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿ ಒಬ್ಬರು ಇದ್ದರು. ಅದೇ ಇವರು ಆನ್ಲೈನಲ್ಲಿ ಹೊಡೆದಿದ್ರಲ್ಲ, ಅವರೊಂದು 3 ಇದ್ದರು. ಇಷ್ಟೇ ಜನ. ಜೈಲಿನಿಂದ ಹೊರಗಡೆ ಬಂದಿರೋದ್ರಿಂದ, ಅಂದರೆ ಜೈಲನ್ನ ನೋಡಿ ಭಾಳ ಹತ್ತಿರದಿಂದ ನೋಡಿ ಹೊರಗಡೆ ಬಂದಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೈಲೇ ಅನ್ನಿಸ್ತಾ, ನರಕನೇ ಅನ್ನಿಸ್ತಾ, ಇಲ್ಲ ರೆಸಾರ್ಟ್ ಅಂತ ಅನ್ನಿಸ್ತಾ? ಏನು ಕಾಣಿಸ್ತು ನಿಮಗೆ ಫೈನಲಿ? ಸರ್, ನರಕ ಇನ್ನೊಂದು ಹೇಳೋದಕ್ಕಿಂತ ನಾವು ಜೈಲಿಗೆ ಕಳಿಸೋದು
ಯಾರು ಜೈಲಿಗೆ ಹೋದರೆ ಅವರು ಪರಿವರ್ತನೆ ಆಗಬೇಕು ಅಂತ ಹೋಗ್ತೀರಿ. ಪರಿವರ್ತನೆ ಆಗೋದಿಲ್ಲ. ಅದಂತೂ 100% ನಿಜ. ಯಾಕೆ ನಾನು ಅದು 100% ನಿಜ ಅಂದರೆ ಅಲ್ಲಿ ಹೋದಾಗ ಅಲ್ಲಿನ ಕಾಂಟ್ಯಾಕ್ಟು ತುಂಬ ಬೆಟ್ಟದಾಗಿತ್ತು. ಇಲ್ಲೇನೂ ಇರೋದಿಲ್ಲ ನಮ್ಮದು. ಏನೋ ಒಬ್ಬನ ಹೊಡೆದೋ ಏನೋ ಇಂದಕ್ಕೋ ಹೋಗ್ಬಿಟ್ಟಿರ್ತೀರಿ ಒಳಗಡೆ, ನಾನೆಲ್ಲ ಬೇರೆಯವ್ರು ಹೋಗಿರ್ತಾರೆ. ಅಲ್ಲಿ ಸಿಗುವ ಕಾಂಟ್ಯಾಕ್ಟಲ್ಲಿ ಎಲ್ಲಿಗೋ ಹೊಟ್ಟೋಗ್ತಾರೆ. ಅಲ್ಲಿ ಚೇಂಜ್ ಆಗೋ ರೀತಿನೇ ಇಲ್ಲ. ಅವ್ರು ನಡ್ಕೊಳೋ ರೀತಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಅಡ್ಜಸ್ಟ್ ಆಗಿಬಿಟ್ಟು ಇಷ್ಟೇನಾ ಅನ್ನೋ ರೀತಿಗೆ ಬಂದುಬಿಡ್ತಾರೆ. ಆದಮೇಲೆ ಆಗೋಯ್ತು ಅವ್ರ ಕತೆ. ಜೈಲಿಗೆ ಹೋಗಿ ಚೇಂಜಸ್ ಆಗ್ತೀನಿ ಅನ್ನೋದನ್ನ ನಾನು ಯಾರನ್ನೂ ನೋಡಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಅನಿಸಿದ್ದು ಅದೊಂದು ಜೈಲು ಅಂತಲ್ಲ, ಕತ್ಲು ಅಂತಲ್ಲ, ಅದೊಂದು ಪ್ರಪಂಚನೇ ಸಪ್ರೇಟ್. ಡಿಫ್ರೆಂಟಾಗಿ ಮನುಷ್ಯ ಸರಿ ಹೋಗುತ್ತೆ ಅಂತ ಜೈಲನ್ನ ಆ ಕಾಲದಲ್ಲಿ ಮಾಡಿದ್ರು. ಆ ಕಾಲದಲ್ಲಿ ಇತ್ತೇನೋ, ಈ ಕಾಲದಲ್ಲಿ ಸರಿ ಹೋಗೋದಿಲ್ಲ. ನಾನು ಓಪನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಮಹೇಶ್ ರೆಡ್ಡಿ ಅವರೇ. ಇದು ಒಳಗಡೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಹೋಗಿ ಹೊರಗಡೆ ಬಂದಂಥ ಮಹೇಶ್ ರೆಡ್ಡಿ ಅವರ ಮಾತು. ಅಂದರೆ ಜೈಲು ಅಂತ ಅಂದಾಗ ಅದು ಪರಿವರ್ತನೆ, ಮನ ಪರಿವರ್ತನೆ. ಆ ವ್ಯಕ್ತಿ ಇಲ್ಲಿ ತಪ್ಪು ಮಾಡಿ ಏನು ಹೋಗಿರ್ತಾನಲ್ಲ, ಆ ವ್ಯಕ್ತಿ ಬದಲಾಗಿ ಹೊರಗಡೆ ಬರಲಿ ಅಂತ ಹೇಳಿ ಜೈಲು ಅಥವಾ ಶಿಕ್ಷೆಗೆ ಆತನನ್ನು ಗುರಿ ಮಾಡಿರ್ತಾರೆ. ಆದರೆ ಈಗಿನ ಜೈಲುಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಆ ವ್ಯಕ್ತಿ, ಆತನ ಮನಸ್ಥಿತಿ ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಭಾಳ ಚಂದವಾಗಿ, ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಇದು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.